ಸರ್ ನೋಡಿ, ಯಾರೇ ಆಗಲಿ ಕರಪ್ಷನ್ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ಆಗಿದೆ ಅಂತೂ ನಾನು ಹೇಳೋದಿಲ್ಲ. ಎನ್ಕ್ವೈರಿಯಲ್ಲಿದೆ. ಅದು ಎನ್ಕ್ವೈರಿ ಆದಮೇಲೆ ಅದು ಆಗಿರ್ಬೋದು, ಆಗದೇ ಇರ್ಬೋದು, ಏನೇ ಆಗಿರ್ಬೋದು, ಯಾರೇ ಮಾಡಿದ್ರೂ ತಪ್ಪೇ ಅದು. ಮೊನ್ನೆ ಅಸೆಂಬ್ಲಿನಲ್ಲಿ ಮಾತಾಡಬೇಕಂದ್ರೂ ನಾನು ಹೇಳಿದೆ, ಸರ್ ಮುಖ್ಯಮಂತ್ರಿಗಳು ಕೊಡೋ ಉತ್ತರವನ್ನು ನೀವು ಕೇಳಿ, ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂತೇಳಿ, ಇದೆ ಅಂದರೆ ಇದೆ ಅಂತೇಳಿ ಅಂತ. ಅವರು ಕೇಳೋಕ್ಕೆ ತಯಾರಿಲ್ಲ ಉತ್ತರವನ್ನು ಅಂತ ಹೇಳಿದ್ರೆ, ಉತ್ತರ ಕೇಳೋಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಹಿಂಗೆ ನಾವು ಹೆಂಗೆ ಉತ್ತರ ಕೊಡೋದಿಲ್ಲ? ಇವಾಗ ನೀವು ಕೇಳಿದ್ದಕ್ಕೆ ಆನ್ಸರ್ ನಾನು ಮಾಡ್ತಾ ಇದ್ದೀನಲ್ಲ, ನನ್ನನ್ನು ಆನ್ಸರ್ ಮಾಡೋಕ್ಕೆ ನೀವು ಬಿಟ್ಟಿಲ್ಲ ಅಂದರೆ ನಾನು ಹೆಂಗೆ ಹೇಳಿ ನಿಮ್ಗೆ ಹೇಳಿ? ಹೆಂಗೆ ಹೇಳಿ ನಾನು? ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕಾನ್ಸೆಪ್ಟ್ ಏನಂದರೆ ಏನಾದರೂ ಮಾಡಿ ಅಭಿವೃದ್ಧಿನ ಇದನ್ನು ಎಲ್ಲದನ್ನು ಕುಂಠಿತ ಮಾಡಿ ಹೆಸರು ಕೆಡಿಸಬೇಕು ಅನ್ನೋ ಒಂದು ಉದ್ದೇಶ ಅವರಿಗಿದೆ. ಅದರಿಂದ ಅವ್ರು ಮಾಡ್ತಾ ಇದ್ದಾರೆ. ಅವರು ಪಾದಯಾತ್ರೆ ಮಾಡೋದು ಅದೆಲ್ಲ ಬಂದ್ಬಿಟ್ಟು ಈ ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದಲ್ಲಿ ಅವ್ರವ್ರ ಹಕ್ಕುಗಳಿದ್ದಾವೆ, ಅವ್ರು ಮಾಡ್ಬೋದು. ಎನ್ಕ್ವೈರಿ ನಡೀತಾ ಇದೆ. ಎನ್ಕ್ವೈರಿನಲ್ಲಿ ಏನು ಅಂತಿಮ ರಿಪೋರ್ಟ್ ಏನು ಬರುತ್ತೋ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ. ಏನೋ ಮಾಡಿದ್ದಾರೆ ಅಂದರೆ ಮಾಡಿರ್ತಾರೆ, ಮಾಡಿಲ್ಲ ಅಂದರೆ ಮಾಡದೇ ಇರ್ತಾರೆ. ಅದರಲ್ಲೇನೋ ಏನು ಎಲ್ಲರೂ ಸಹಚರ್ಯನಲ್ಲ. ಈ ಮೂಡಾದಲ್ಲಿ ಮೈಸೂರು ಮೂಡ ಇದೆಯಲ್ಲ, ಎಲ್ಲ ಏನು ಸಹಚರ್ಯನಲ್ಲ, ಮೊದಲಿಂದನೂ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹಂಗಂತೂ ನಾವು ಮಾಡಬಾರ್ದು. ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಂತ ನಾವು ಮಾಡೋಕ್ಕೆ ಹೋಗಬಾರ್ದು. ಎನ್ಕ್ವೈರಿ ಆದಾಗ ಗೊತ್ತಾಗುತ್ತೆ ಅಲ್ಲಿ ಏನೇನು ವಾಸ್ತವಾಂಶ ನಡೆದಿದೆ ಏನು ಅನ್ನೋದನ್ನು. ಅದ್ರ ಮೇಲೆ SIT ತನಿಖೆ ನಡೀತದೆ. ಆ ತನಿಖೆ ಮೇಲೆ ಏನು ರಿಪೋರ್ಟ್ ಬರುತ್ತೋ, ಫೈನಲ್ ಅಂತಿಮ ರಿಪೋರ್ಟ್ ಏನು ಬರುತ್ತೋ ಆ ರಿಪೋರ್ಟ್ ಮೇಲೆ ಕಾನೂನು ಕ್ರಮ ಆಗುತ್ತೆ. ಬಟ್ ಸೆಷನ್ನಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಮಾತಾಡಲಿಕ್ಕೆ ಅದು ಅವರು ಆರೋಪ ಸರ್. ಅವತ್ತು ಅಹೋರಾತ್ರಿ ಧರಣಿ ಕೂಡ ನಡೆಸಿದ್ರು ಅವರು. ಸೆಷನ್ನಲ್ಲಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು. ಓಕೆ ಸರ್, ಓಕೆ, ಚರ್ಚೆ ಮಾಡೋಕ್ಕೆ ನಾವು ಉತ್ತರ ಕೊಡೋಕ್ಕೆ ನೀವು ಕೇಳಿದ್ರಾ? ನಾವು ಅವ್ರು ಕೇಳಿದ್ರೆ ನಾವು ಉತ್ತರ ಕೊಡಬೇಕಂದ್ರೆ, ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಂದ್ರೆ ಅವ್ರು ಕೇಳಿದ್ರ? ಗಲಾಟೆ ಮಾಡಿಲ್ವ ಅವರು? ಕಾನೂನು ಪ್ರಕಾರವಾಗಿ SIT ನಡಿಬೇಕಂದ್ರೆ, ಒಂದು ಎನ್ಕ್ವೈರಿ, ಒಂದು ಸಂಸ್ಥೆಗೆ ಯಾವುದೋ ವಹಿಸಿ ಎನ್ಕ್ವೈರಿ ನಡಿಬೇಕಂದ್ರೆ ಕಾನೂನು ಪ್ರಕಾರವಾಗಿ ಅದ್ರ ಬಗ್ಗೆ ಎಲ್ಲಾದರೂ ಮಾತಾಡೋದು ತಪ್ಪು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾಗಿ, ಇವಾಗ ಕೋರ್ಟಲ್ಲಿ ಕೇಸ್ ಇರಬೇಕಂದ್ರೆ ನಾವು ಡಿಸ್ಕಷನ್ ಮಾಡೋದು ತಪ್ಪಲ್ವ? ಅದು ಅದೇ ರೀತಿಯಲ್ಲಿ ಒಂದು ಎನ್ಕ್ವೈರಿ ನಡೀತಾ ಇರಬೇಕಂದ್ರೆ ಅಸೆಂಬ್ಲಿಯಲ್ಲಿ ಮಾಡೋದನ್ನು ತಪ್ಪು ಅಂತೇಳಿ ಸ್ಪೀಕರ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅದನ್ನು ಕಾನೂನು ಪ್ರಕಾರವಾಗಿ ಇದನ್ನು ಕೊಡೋದಕ್ಕಾಗೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಿಮಗೆ ಇವತ್ತು ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಎನ್ಕ್ವೈರಿ ನಡೀತಾ ಇರೋದ್ರಿಂದ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತವಲ್ಲ ಆ ಅವಕಾಶ ಇದು ಮಾಡಿದ್ದಾರೆ. ಅವರು ಇವಾಗ ಪಾದಯಾತ್ರೆ ಅದು ಇದು ಮಾಡ್ತಾಯಿದ್ರು, ಮಾಡಲಿ, ಪರವಾಗಿಲ್ಲ, ಒಳ್ಳೆಯ ಸ್ವಂತ. ನಾವು ನಮ್ಮ ಸರ್ಕಾರ ಇದೆ, ಸರ್ಕಾರದಲ್ಲಿ ಏನು ರಿಪೋರ್ಟ್ ಕೊಡಬೇಕು, ಅಲ್ಲಿ ನಡೆದಿದೆಯಾ ಇಲ್ವಾ ಅನ್ನೋದನ್ನು ಇದು ಮಾಡ್ತಾರೆ. ರಿಪೋರ್ಟ್ ಕೊಡಲೇಬೇಕು, ಏನಿದೆ ವಾಸ್ತವಾಂಶ ಕೊಡಬೇಕಲ್ಲ. ಇಲ್ಲ, ಯಾವ ಗೌರ್ಮೆಂಟ್ ಇದ್ದರೂ ಕಾನೂನನ್ನ ಜಂಪ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ? ಯಾರಾದರೂ ಕಾನೂನನ್ನ ಜಂಪ್ ಮಾಡಿ ಹೋಗೋಕ್ಕಾಗೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಅದನ್ನೇ ಮಾಡಬೇಕಲ್ವ ಅವರು? ಹಂಗೆ ಬಿಟ್ಟು ಮಾಡೋಕ್ಕೆ ಹೆಂಗಾಗುತ್ತೆ? ಖಂಡಿತ ತಪ್ಪಾಗಿದ್ದರೆ ಕೊಡ್ತಾರೆ. ಯಾಕೆ ಕೊಡಲ್ಲ? ಕೊಡಲೇಬೇಕಲ್ವ? ರಿಪೋರ್ಟ್ ಕೊಡಲೇಬೇಕಲ್ಲ. ಆಗ ಇನ್ನೊಂದು ಸಂಸ್ಥೆ ಎನ್ಕ್ವೈರಿ ಮಾಡಿದಾಗ ರಿಪೋರ್ಟು, ಆವಾಗ ಇವ್ರದ್ದು ಏನಾಗುತ್ತೆ ಗತಿ? ಕಾನೂನಲ್ಲಿ ಏನಿದೆಯೋ ಅದ್ರ ಪ್ರಕಾರವಾಗಿ ಕೊಡಬೇಕಾಗ್ತದೆ ಸರ್. ಆಮೇಲೆ ಇನ್ನೊಂದೇನು ಅಂದರೆ, ಕೆಲವೊಂದು ವಿಚಾರಗಳಲ್ಲಿ ನಾವು ಹೇಳೋಕ್ಕಾಗ್ತದೆ, ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ. ಆದರೆ ಒಂದು ಸಂಸ್ಥೆ ಎನ್ಕ್ವೈರಿ ಮಾಡಬೇಕಂದ್ರೆ ನಾವು ಅದನ್ನು ನಂಬಿ ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ, ನೀನು ಕರೆಕ್ಟಾಗಿ ರಿಪೋರ್ಟ್ ಮಾಡು ಅಂತಲೇ ಕೊಡೋದು. ಆದರೆ ಸರ್ಕಾರ ಇದೆ, ಪ್ರೆಜರ್ ಇರುತ್ತೆ ಅಂತ ನೀನು ಸರ್ಕಾರದ ಪರವಾಗೋ ಸರ್ಕಾರದ ವಿರುದ್ಧವಾಗೋ ಮಾಡಿದ್ರೆ ಹೆಂಗಾಗುತ್ತೆ? ಇವಾಗ ನಮ್ಮ ರಾಜ್ಯ ಸರ್ಕಾರ ಇದೆ, ನಮ್ಮ ವಿರುದ್ಧವಾಗಿ ಮಾಡ್ತಾರೆ ಅಂತ ನೀವು ಹೇಳ್ತೀರಾ. ಕೇಂದ್ರ ಸರ್ಕಾರ ಇದೆಯಲ್ಲ, ಅವ್ರದ್ದು ಕೇಂದ್ರ ಸರ್ಕಾರ ಇದೆಯಲ್ಲ, CBI ಕೊಡೋಕ್ಕೆ ನಮ್ಮ ಆಫೀಸರ್ಸ್ ತನಿಖೆ ಮಾಡೋಕ್ಕಾಗಲ್ವಾ? ನಮ್ಮ ಪತ್ರಕರ್ತರೇನು ಕೋಲಾರಲ್ಲಿರೋ ಮಾಹಿತಿನ ಕರೆಕ್ಟಾಗಿ ಕೊಡಲ್ವಾ? ನಾವು ಡೆಲ್ಲಿಯಿಂದ ಕರ್ಕೊಂಬರ್ಬೇಕು ಪತ್ರಕರ್ತನ, ಬೇರೆಯವ್ರು ನ್ಯೂಸ್ ಮಾಡಿರಿ ಅಂತ. ನಮ್ಮ ಪತ್ರಕರ್ತ ಮೇಲೆ ನಮ್ಮ ನಂಬಿಕೆ ಇದೆ ರೀ, ನಮ್ಮವರೇ ಮಾಡಲಿ. ಇನ್ನೊಬ್ರು ಯಾರು ನಾವು ಡೆಲ್ಲಿಯಿಂದ ಕರ್ಕೊಂಬಂದು ಯಾಕೆ ಮಾಡಿಸೋದು ನಾವು? ನಮಗೆಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆಯಪ್ಪ, ನೀವು ಮಾಡ್ತೀರಾ, ಒಳ್ಳೆಯದು, ಕರೆಕ್ಟಾಗಿ ಇರೋದನ್ನು ವಾಸ್ತವಾಂಶವಾಗಿ ಹೇಳ್ತೀರಾ ಅಂತ. ಇಲ್ಲ, ಆ ಪ್ರಭಾವ ಏನಿಲ್ಲ ಸರ್. ಎನ್ಕ್ವೈರಿ ಸಂಸ್ಥೆ ಕರೆಕ್ಟಾಗಿ 100% ಎನ್ಕ್ವೈರಿ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಕರೆಕ್ಟಾದ ರಿಪೋರ್ಟೇ ಬರುತ್ತೆ, ನ್ಯಾಯಯುತವಾದಂಥ ಒಂದು ರಿಪೋರ್ಟ್ ಬರುತ್ತೆ ಅಂತ ನಮಗೂ ನಂಬಿಕೆ ಇದೆ. ನಮ್ಮ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ದಾರೆ, ನ್ಯಾಯಯುತವಾದಂಥ ರಿಪೋರ್ಟ್ ಮಾಡಿರಿ, ಕರೆಕ್ಟಾಗಿ ನೋಡಿ ಏನಿದೆಯೋ ಅದನ್ನು ವಾಸ್ತವಾಂಶ ಕೊಡಿ ಅಂತ ಹೇಳಿದರೆ ವಾಸ್ತವಾಂಶ ಏನಿದೆ ಅದು ಬರುತ್ತೆ. ಇವಾಗೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರು ಅದರ ಸೈಟ್ಗಳು ತೊಗೊಂಡಿದ್ದಾರೆ, ಇನ್ನೊಬ್ರು ತೊಗೊಂಡಿದ್ದಾರೆ, GT ದೇವೇಗೌಡರು ಎಲ್ಲರದ್ದು ತೊಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು. ಯಾರ್ಯಾರು ಅದರಲ್ಲಿ ಸೈಟ್ಗಳು ಹಾಕಿದ್ದಾರೆ? ಕುಮಾರಸ್ವಾಮಿ ಅವರು ಲೋಕಲ್ ಅಡ್ರೆಸ್ ಕೊಟ್ಟೆ ತೊಗೊಂಡಿದ್ದಾರೆ ಅಂತಲೂ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು. 1 ವರ್ಷ ಆಯಿತು ಸರ್. ಹೌದು, ಹೇಳಿದ್ರಲ್ಲ. ಸರ್ಕಾರ ಬಂದು 1 ವರ್ಷ ಆಯ್ತು ಸರ್. ಒಂದು ಬೇರೆ ಕಡೆ ಏನು ನಡೆಯುತ್ತೋ ಏನೋ ನನಗೆ ಗೊತ್ತಿಲ್ಲ. ಕೋಲಾರಲ್ಲಿ ಏನಾದರೂ ನಾನು ಎಲ್ಲಾದರೂ ದುಡ್ಡು ತೊಗೊಂಡಿದ್ದೀನಿ ಅಂತ ನಿಮಗೇನಾದರೂ ಗಮನಕ್ಕೆ ಬಂದಿದ್ದರೆ, ಕೋಲಾರ ಒಂದು ದೇವಸ್ಥಾನ ಇದ್ದರೆ ನೀವೇ ಹೇಳಿ, ಏನು ಹೇಳಿದ್ರೆ ಅದಕ್ಕೆ. ವಿರೋಧಿಗಳು ಅವ್ರು ಮಾಡ್ಕೊಳ್ಳಿ ಸರ್. ಅವ್ರು ಮಾತಾಡ್ಕೊಂಡೇ ಇರಲಿ ಸರ್, ನಾವಿಲ್ಲಿ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಇವತ್ತು 7 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಎಂಥ ಒಳ್ಳೆ ಜಾಗ ಇದು, ಕಾಲೇಜ್ ಅಲ್ವಾ, ನಮ್ಮ ಹೆಣ್ಮಕ್ಳಿರೋ ಜಾಗ ಅಲ್ವಾ? ಹಿಂಗೇನಾದರೂ ಅಡ್ವೈಸ್ ಮಾಡಿ ನನಗೆ ಇನ್ನೂ ಈ ಥರದ್ದು ಮಾಡೋಣ ಅಂತ.